ಅಬ್ಬಾ, ಇವಾಗ ಮನಸ್ಸು ಎಷ್ಟೋ ಸಮಾಧಾನ ಆತ. ನಿಮಗೆ ಸಮಾಧಾನ ಆತ. ನಾ ಇರೋದಿಲ್ಲಪ್ಪ ಇಲ್ಲೇ, ನಾ ಇರೋದಿಲ್ಲ. ಚಾಲು ಆತ ಮತ್ತಿದೆ. ಯಾಕ ಏನಾತ? ನೀವು ಹೋಗಿ ಆ ಕಸ್ತೂರಿ ಮನಿ ಒಳಗೆ ರಾಜಿ ಮಾಡ್ಕೊಂಡ್ ಬಂದ್ರನ ಅಲ್ಲ? ಇಲ್ಲ, ಜಗಳ ಮಾಡ್ಕೊಂಡ್ ಬರ್ಬೇಕಿತ್ತನ ಅತ್ತಿ? ನೋಡ್ ನಿಮ್ಮಿದ್ರಿಗೆ ಮಗಳು ಮರ್ಯಾದೆ ಕೊಡಲ್ಲ, ತಾಯಿನ ಬಾಯಿ ಬಂದಂಗ ಮಾತಾಡ್ತಾಳ ಎತ್ತಬೇಕತ್ತ. ನೀವಿಬ್ರು ಇಲ್ದಾಗ ಎಷ್ಟು ಅವಮಾನ ಮಾಡಿ ಹಂಗ ಬಾಯಿ ಬಂದಂಗ ಬೈದ್ಲು ಗೊತ್ತನ ಕಸ್ತೂರಿ? ಯಾಕವ್ವ, ಏನಾತ? ನಿನ್ಗೆ ಯಾಕೆ ಬೈದ್ಲು? ಅಯ್ಯೋ ಅಜ್ಜ, ಸುಮ್ನೆ ಯಾರ್ಗಾರ ಕುಂತೋರಿಗೆ ಹೋಗಿ ಬೈತಾರನ? ಈಗ ಅವರಿಂದ ಏನಾರ ಆದಾಗ ಅಲ್ಲ ಇನ್ನೊಬ್ರು ಬೈಯದು. ಅತ್ತಿ ಏನ್ ಮಾಡಿದ್ದಿ ಅಂತ ಫಸ್ಟ್ ಕೇಳ್ರಿ. ಅದು ಕರೆ. ನೀ ಏನಾರ ಅಂದೇನ ಆಕಿಗೆ? ನಾ ಏನಂದ್ರೆ ಅಲ್ಲ ಅಪ್ಪ ಅವ್ರ ಮನೆ ನಿಮ್ಮ ತವ್ರ ಮನೆಗೆ ಹೋಗ್ಯಾನ. ನಿಮ್ಮ ಅಲ್ಲ ಅವ್ರ ಅಣ್ಣ ಜಗಳ ಮಾಡಿದ್ದ ಕರೆ ಅಲ್ಲ, ಅದಕ್ಕೆ ಜಗಳ ಮಾಡಿದ್ರು ಹೋಗ್ಯಾನ ಅಪ್ಪ ಅಂತೇಳಿ ಅಂದೆ ಅಷ್ಟೇ. ಏನು ಅಂದಿರಕ್ಕಿಲ್ಲ ಅತ್ತಿ ಏನಂದತಿ ಅಂತ ನಾ ಕೇಳಿಸ್ಕೊಂಡಿದ್ರೆ ನಾನೇ ಹೇಳ್ಬಿಡ್ತಿದ್ದೆ. ಆದ್ರೆ ಅತ್ತಿ ಏನಂದತಿ ನಾ ಕೇಳಿಸ್ಕೊಂಡಿಲ್ಲ. ಹೇಳ್ತಾಳಿಕಿ ಸುಳ್ಳೊಂದು ಸೊಟ್ಟೊಂದು ಸೇರಿಸಿ. ಅತ್ತಿ, ನಾ ಸೇರ್ಸಿ ಹೇಳಿದ್ರು ನಿನ್ನಂಗೆ ಬಿಟ್ಟು ಹೇಳೋದಿಲ್ಲ. ನೀನು ಮಾತಾಡಿದ್ದೆಲ್ಲ ಬಿಟ್ಟು ಇಟ್ಟಿಟ್ಟ ಹೇಳಾಕತ್ತೀಯಲ್ಲ ಈಗ. ಓ, ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾವಲ್ಲಪ್ಪ, ಸುಮ್ಮನೆ ಯಾಕತ್ತ ಮರ್ಯಾದೆ ಗೆಡಿಸ್ಕೊಂಡು ಇಲ್ಲಿ ಇರ್ಬೇಕು? ಬೇಡ ಅಪ್ಪ, ಹೇಳ, ನಾನು ಬಿಟ್ಟು ಬರ್ಬಾ, ಸುಮ್ಮನೆ ಬಿಟ್ಟು ಬಂದ್ಬೇಡ ಅಂತ ಹೇಳಪ್ಪ. ಅಯ್ಯೋ ಅತ್ತಿ, ಆರಾಮ್ ಹೋಗ್ಬೋದು, ಏನ್ ತೊಂದ್ರೆ ಐತಿ? ಇಲ್ಲಿ ಯಾರು ನಿಂಗೆ ಇರು ಅಂತ ಕಾಲ್ ಕಟ್ಕೊಂಡಾರ? ಏ ಬೆಂಡ್ಲಿ, ನಾನು ಇಲ್ಲೇನ ನಿನ್ನ ಮಕ್ಕ ನೋಡ್ಕೊಂಡು ನಿಮ್ಮ ಅವ್ವನ ಮಕ್ಕ ನೋಡ್ಕೊಂಡು ಇರೋದಲ್ಲ. ನಮ್ಮಪ್ಪ ಬಂದಿರೋ ಮಗಳೇ ಅಂತ ಕರೆದಿದ್ದಕ್ಕೆ ಬಂದದನ್ನ ಇಲ್ಲ ಅಷ್ಟೇ ಹೇಳಾಕತ್ಲಿಕ್ಕೆ. ಸುಭದ್ರಿ, ನೀ ಬಾಯಿ ಮುಚ್ಕೊಂಡಿರೋ, ನಾ ನಿನ್ನ ಮನೆಯಾಗಿಲ್ಲ, ನಮ್ಮ ಅಪ್ಪನ ಮನೆಯಾಗ ಅದನಿ. ಅಯ್ಯ ಈರತ್ತಿ, ಯಾರು ಬೇಡ ಅಂತಾರ? ನೀನಲ್ಲ ಅಂದಿದ್ದ ಹೊಕ್ಕೇನಿ ಅಂತ, ಅದಕ್ಕೆ ಹೇಳಿದೆ. ಪಾಪ ಇಷ್ಟ ಇಲ್ಲದ ಯಾಕಿರ್ತೈತೆ ಅತ್ತಿ ಅಂತೇಳಿ ಅಲ್ವಾ? ಈಗ ನೀನೊಂದು ಏನೋ ಅಂದಿ, ಆಕಿನ ಒಂದಾಳ, ಹೋಗ್ಲಿ ಬಿಡತ್ತಾಗಿ, ಏನು ಮಾಡೋಕ್ಕಾಕತಿ? ಅಷ್ಟೇಪ್ಪ, ಅತ್ತಿ ತಾ ಬೈದ್ರೆ ನಡಿತೈತಿ, ಮಂದಿ ಯಾರು ಬೈಬಾರ್ದು. ಯವ್ವ ಬೇಡ, ಸುಮ್ಮನೆ ಅವಮಾನ ಮಾಡಿಸ್ಕೊಂತಿಲ್ಲಿರು. ಕೆಲಸ ಏನೈತಿ? ನಾವೇನು ಬಿಟ್ಟು ಏನು ಬಿದ್ದಿಲ್ಲ. ನಾವಲ್ಲ, ನಾ ಹೋಗ್ತಾನೆ, ನನ್ನ ಬಿಟ್ಬಿಟ್ರೆ ನಾ ಹೋಗ್ತಾನೆಪ್ಪ. ಅಲ್ವಾ, ಸಮಾಧಾನ ಆಗಿರು. ಏನಾಗಿತ್ತಂತಾರ ವಿಚಾರಿಸೋಣ, ಯಾಕೆ ಹಂಗೆ ಮಾಡ್ತಿ? ಅಜ್ಜ, ಅತ್ತಿ ಎಲ್ಲಿ ಹೋಗಲ್ಲ, ಸುಮ್ಮನೆ ನಾ ಹೋಗ್ತೇನೆ ನನ್ನ ಬಿಟ್ಬಿಡ್ರಿ, ನಾ ಹೋಗ್ತೇನೆ ಅಂತೈತಿ. ಹೋಗೋರು ಯಾರು? ಬೆಳಗ್ಗೆಯಿಂದ ನೀವು ಇಲ್ಲಿ ಮಠ ಬರೋ ಮಠ ಕಾಯ್ತಿದ್ರನ? ಇಷ್ಟೊತ್ತಿಗೆ ಹೋಗಿರ್ತಿದ್ರು. ನೋಡಿ ಹೆಂಗ್ ಮಾತಾಡ್ತಾ ನೋಡಕ್ಕೆ. ಕಸ್ತೂರಿ, ಏನವಾ ಏನ ಅಂದೆ ಅಂತ ಲಿಕ್ಕಿಗೆ? ಅಲ್ಲವಾ, ಎಷ್ಟಾದ್ರೂ ಮನಿ ಹೆಣ್ಮಗಳಲ್ಲನ, ನೀ ಹಂಗೆ ಬೈದ್ರೆ ಆಕಿಗೆ ಬೇಜಾರಾಗಲ್ಲನ? ಅದು ಇಂಥ ಪರಿಸ್ಥಿತಿ ಒಳಗೆ ಮತ್ತೆ ಯಾರು ನೋಡ್ಕೋಬೇಕು ಹೇಳು? ಅಜ್ಜ, ಮನಿ ಹೆಣ್ಮಗಳಿಗೆ ಬೈದ್ರೆ ಬೇಜಾರಾಕೈತಿ. ಅದೇ ಮನಿಗೆ ಬಂದಿರೋ ಹೆಣ್ಮಗಳು ಮನೆಯಾಗಿರೋ ಸೊಸಿಗೆ ಬೈದ್ರೆ ಬೇಜಾರಾಗಲ್ಲ ಅಲ್ಲ? ಇದು ಹೆಂಗದ? ಪಾಪ ಅವ್ರಿಗೆ ಬೇಜಾರಾಗಲ್ಲನ? ನಾನೇನು ಬೈಬಾರ್ದೇನು ಬೈದಿಲ್ಲ, ಅನ್ಬಾರ್ದೇನು ಅಂದಿಲ್ಲ. ಸುಮ್ಮನೆ ಒಟ್ಟು ಎಲ್ಲದಕ್ಕೂ ಒಂದು ಏನಾರ ಸೇರಿಸ್ಕೊಳ್ಳೋದು. ಯಾರು ಏನು ಬೈದಾರ? ಮನುಷ್ಯ ಏನಾರ ಬೈದ್ರೆ ಹೇಳಿ, ಬೈಲಾರ್ದನ ಯಾಕೆ ಇದು ಮಾಡ್ಬೇಕು ಅಂತ ಕೇಳತ್ತೆ ನಾನು. ಏನು ಬೈದಿಲ್ಲಪ್ಪ ನಾನು. ಬೈದಿಲ್ಲ ನೀವು ಮಾವ? ನೀವು ಅಲ್ಲಿ ಮಾತಾಡಕ್ಕೆ ಹೋಗಿರಿ, ಇವರು ಏನಂದ್ರು ಗೊತ್ತಾ? ಅದಕ್ಕೆ ಎಷ್ಟು ಒಂಥರ ಬೇಜಾರಾಯ್ತು ನನಗೆ. ಯಾಕೆ ಹಿಂಗೆ ಮಾಡ್ತಾರೆ ಇವರು? ನಮ್ಮಣ್ಣ ಏನ ನಿಮ್ಮನ್ನ ರೊಕ್ಕದ ಸಂಬಂಧ ಕಾಪಾಡಿದ್ನಂತೆ. ಈಗ ನೀವು ಹೋಗಿ ಮಾತಾಡ್ಸಿದ್ ಒಂದೇ ತಡ ಅಂತೆ. ನಮ್ಮಣ್ಣ ಏನ ಮಗಳನ್ನ ಕೊಡಕ್ಕೆ ಮ್ಯಾಲೆ ಇರ್ತಾನಂತೆ. ಇದು ಇದು ಮಾತಾಡಿದ್ ಸರಿನಾ? ಇದು ನಮ್ಮಣ್ಣೇನ ಮಗಳನ್ನ ಕೊಡಕ್ಕೆ ಈಗ ಮ್ಯಾಲೆ ಇರ್ತಾನಂತ. ನನ್ನ ಮಗಳು ತಗೋರಿ ನಿಮ್ಮ ಮನೆ ಮದುವೆ ಮಾಡ್ಕೊಳಕಂತ ನಾಟಕ ಮಾಡ್ತಾನಂತ. ಅಲ್ಲ, ಆಕಿಗೆ ಏನು ಕುಂಟೆ ಕುರುಡೆ ಅಂದ್ಗೇಡೆ, ಆಕಿಗೆ ಏನು ತೊಂದರೆ ಐತಿ? ಯಾರು ಮಾಡ್ಕೊಂಡು ಹೋಗಲ್ಲ ಅನ್ನಕ. ಅಲ್ಲ, ಆಕೇನು ಇಂಜಿನಿಯರಿಂಗ್ ಕಲಿಯಾಕತ್ತಾಳ, ತಾ ಮುಂದೆ ಅಂತಾರ ಮದುವೆ ಮಾಡ್ಕೊಳಕ. ಇವ್ರು ಏನೋ ಅಂತ ತಿಳ್ಕೊಂಬಿಟ್ಟಾರ. ಇವ್ರು ಅಂದಿದ್ದು ಸರಿ ನಮ್ಮವ? ನೀವೇ ಹೇಳ್ರಿ ಹಂಗಾರ ನೋಡೋಣ. ಅದಕ್ಕೆ ಅಂದಿದ್ದು. ಅಯ್ಯ, ಸಂಬಂಧ ಸರಿ ಹೋದ್ಮೇಲೆ ಇದು ಮತ್ತೆ ಮದುವೆ ಮಾಡ್ಕೊ ಅಂತಾನ ಅಂತ ಹೇಳಿದೆ. ಏನು ತಪ್ಪಂದೆ? ಅದಕ್ಕಪ್ಪ ಈಗ ಏನಂದ್ಲು ಗೊತ್ತನ? ನಿನ್ನ ಮನೆ ಮಗಳು ಎಷ್ಟೇ ಆದ್ರೂ ಬಾಯಿ ಮುಚ್ಕೊಂಡಿರ್ಬೇಕು, ಬರೋದು ಹೋಗೋದು ಅಷ್ಟೇ ಮಾಡ್ಬೇಕು. ನಿನಗೆ ಯಾಕೆ ಬೇಕಿದೆಲ್ಲ? ನಿನ್ನ ಪಾಡಿಗೆ ನೀನಿದ್ರೆ ಒಳ್ಳೇದು. ನೀನು ಏನಾರ ಹೆಚ್ಚಿಗೆ ಮಾತಾಡಿದ್ರೆ ನೋಡಿ ನಿನ್ನ ಅಂತೇಳಿ ಅಂತಾರ. ಎಷ್ಟು ಅವಮಾನ ಆಯ್ತು ಗೊತ್ತಪ್ಪ ನನಗೆ. ನಾನು ಏನು ಮಾಡಿದ್ದೆ ಇವರಿಗೆ? ನಿಂದೆಲ್ಲ ಕೊಡೋದು ಕೊಟ್ಮೇಲೆ ಇಲ್ಲಿ ಯಾಕೆ ಬಂದು ಬಿದ್ದಿ ನೀನು? ಏನು ಕೆಲಸ ಐತಿ ಅಂತೇಳಿ ಒಂಥರ ಎಷ್ಟು ಒಂಥರ ನನಗೆ ಮನಸ್ಸಿಗೆ ನೋವಾಗುವಂಗೆ ಮಾತಾಡಿದ್ಲು ಗೊತ್ತನ ಈಕೆ. ಕಾಲು ಕೈ ಸೊಟ್ಟಾದ್ರೂ ನಿನಗಿನ್ನ ಬುದ್ಧಿ ಬಂದಿಲ್ಲ. ನಿನ್ನ ಕೈ ಕಾಲು ತಿರ್ಕೊಂಡು ಹೋಗ್ಯಾವು. ನಿನ್ನ ದೇವ್ರು ಒಳ್ಳೇದು ಮಾಡ್ಯಾನ, ಇನ್ನೂ ಆಗ್ಬೇಕು ನಿನಗೆ ಅಂತೇಳಿ ಇಲ್ಲ ಹೆಂಗೆ ಮಾತಾಡಿದ್ಲು ಗೊತ್ತನಪ್ಪ. ನನ್ನ ಕರ್ಮ ಎಲ್ಲ ಇವ್ರ ಹತ್ರ ಹಿಂಗೆಲ್ಲ ಅನ್ನಿಸ್ಕೋಬೇಕಾಗೈತಿ. ನಂಗೆ ಭಾಳ ಬೇಜಾರಾಯ್ತು. ಅವ ನೋಡವ, ನಿನ್ನ ಸೊಸಿ ಬಾಯಿಗೆ ಬಂದಂಗ ಮಾತಾಡಿದ್ಲು ನನಗೆ. ಇಷ್ಟೆಲ್ಲ ಅನ್ನಿಸ್ಕೊಂಡ್ಮೇಲೆ ಯಾಕಪ್ಪ ಬದುಕಿರ್ಬೇಕು ನಾನು? ಯಾಕವ್ವ ಕಸ್ತೂರಿ, ಹಂಗೆಲ್ಲ ಯಾಕೆ ಮಾತಾಡ್ತೀಯ? ಆಕಿ ಮೊದ್ಲು ಬೇಜಾರ್ದಾಗದಾಳ ಪಾಪ, ನೀಂಗೆ ಮಾತಾಡೋ ತಪ್ಪಲ್ಲನ? ಅಲ್ಲ ಮಾವ, ಇವ್ರು ಎದಕ್ಕೆ ಬಂದಾರ ಇಲ್ಲಿ? ಆರಾಮಿಲ್ಲ, ತವ್ರ ಮನೆ ಒಳಗೆ ಇರ್ಬೇಕು ಅಂತ ಬಂದಾರ ಅಷ್ಟೇ, ಇರ್ಬೇಕಷ್ಟೇ. ಇವ್ರಿಗೆ ಇವ್ರ ಅಣ್ಣನ ಮಗಳನ್ನ ಸೊಸಿ ಮಾಡ್ಕೋಬೇಕಂತ ಆಸೆ ಇರ್ತೈತಿ, ನಂಗೆ ಇರಂಗಿಲ್ಲನ? ಹಂಗಂತೇಳಿ ನಾನೇನು ನಿಂತಿಲ್ಲ ಈಗ ಅದನ್ನ ಮಾಡ್ಕೊಳಕಂತೇಳಿ. ಆದ್ರೆ ಇವ್ರು ಮಾತಾಡೋ ಮಾತು ಹೆಂಗೈತಿದ? ನನಗಾಗಲ್ಲ ಮಾವ. ಹಂಗಾರೆ ನಾನು ಈ ಮನೆಗೆ ಇರಲ್ಲ, ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ ಸುಮ್ಮನೆ. ಬೇಡ,
ಯಾಕಂದ್ರೆ ಏನು ನಾನು ಈ ಅಂದಂಗೆಲ್ಲ ಅನಿಸ್ಕೊಂತ ಬಿದ್ದಿರಂತ ಕರ್ಮ ನನಗೆ ಏನೈತಿ? ಬಾಯಿಗೆ ಬಂದಾಗ ಮಾತಿಗೆ ಮರ್ಯಾದೆ ಇಲ್ದಂಗೆ ಮಾತಾಡಿದ್ರೆ ನಾನು ಯಾಕೆ ಅನಿಸ್ಕೋಬೇಕು? ಏನಂತ ತಿಳ್ಕೊಂಡಿರಿ? ನನ್ನ ತವ್ರ ಮನೆಯವ್ರು ಅಷ್ಟು ಬಿಟ್ಟು ಬಿದ್ದತ್ತ. ನಾನು ಇಷ್ಟು ವರ್ಷ ಹೋಗ್ಲಿ ಬಿಡು ಅಂತ ಸುಮ್ಮನೆ ಇದ್ದಂಗೆ ಇವ್ರೇನು ಸುಮ್ಮನೆ ಆಗಲ್ಲಪ್ಪ. ಬಾಯಿಗೆ ಬಂದಾಗ ಮಾತಾಡ್ತಾರ. ಏನು ಅಷ್ಟೇನು ಮರ್ಯಾದೆಗೆಟ್ಟು ಯಾರು ನಿಂತಿಲ್ಲ ಇಲ್ಲಿ. ಇವ್ರು ಮಾತಾಡೋದಕ್ಕೆ ಏನು ಅರ್ಥ ಇಲ್ಲ. ಇವ್ರಿಗೆ ಏನಾರ ಅಂದ್ರೆ ಸಿಟ್ಟು ಬರ್ತತಿಲ್ಲ. ಕೊಡೋದು ಕೊಟ್ಟ ಮೇಲೆ ಇವ್ರದೇನ ಎಲ್ಲ ತಗೊಂಡು ಆಸ್ತಿ ಪಾಲ್ಗಡಿ ಮಾಡ್ಕೊಂಡು ಹಂಚ್ಕೊಂಡಾರ. ಇವ್ರದೇನು ಮತ್ತೆ ನನಗೆ ಮಾಡಕ್ಕೆ ಹಾಕಾಗಂಗಿಲ್ಲ. ಅತ್ತೆಯಾರ ಬೇಜಾರು ಮಾಡ್ಕೋಬೇಡ್ರಿ. ನೀವು ಮಾವರು ತಂದೆ ತಾಯಿ ಇದ್ದಂಗೆ ಅದೀರಿ. ನಿಮ್ಮ ಸೇವೆ ನಾ ಮಾಡ್ತೀನಿ. ಈಕಿದ್ ನಾ ಮಾಡಕ್ಕೆ ಹೋಗೋದಿಲ್ಲ. ಏನು ಆತು, ನನಗೂ ಇನ್ಮೇಲೆ ಮಾಡಕ್ಕೆ ಆಗೋದಿಲ್ಲ. ಹೇಳಕತ್ತೀನಿ. ಇಷ್ಟೆಲ್ಲ ವ್ಯಂಗ್ಯವಾಗಿ ಮಾತಾಡಿ ಇರೋಕ್ಕಾಗಲ್ಲ ಕುರಕ್ಕಾಗಲ್ಲ ಅಂದ್ರೆ ಏನು ಮಾಡ್ಬೇಕು? ಅದಕ್ಕೆ ಅಂದಿದ್ದೆಲ್ಲ ಅನಿಸ್ಕೊಂಡಿದ್ದು ಕಾಲ ಮುಗೀತು. ಇನ್ಮೇಲೆ ಆಗಲ್ಲ ನನಗೆ. ನೋಡುವ ಗಂಗಾ, ನೀನು ಹಂಗೆ ಮಾತಾಡೋದು ತಪ್ಪಾಕತಿ. ಅವ್ರೇನು ಕನ್ಯೆ ಕೊಡೋದು? ನಾನೇ ಕೇಳ್ಬಂದೆ. ಮನೋಜಂದು ಮತ್ತೆ ಆ ಹುಡುಗಿ ಇಂಜಿನಿಯರಿಂಗ್ ಗೊತ್ತಾಯ್ತಲ್ಲ ಖುಷಿ, ಆಕಿದು ಇಬ್ರು ಮದುವೆ ಮಾಡೋಣ ಅಂತೇಳಿ ನಾನೇ ಹೇಳ್ಬಂದೇನಿ. ಒಳ್ಳೆ ಹುಡುಗಿ ಜೋಡಿ ಆಗೈತೆ ಅವ್ರು ಇಬ್ರದು. ಏನ ಒಳ್ಳೆ ಹುಡುಗಿ ಐತದ. ಇಬ್ರದು ಈಡು ಜೋಡು ಚಲೋ ಆಕೈತಿ. ನೌಕರಿ ದೇಕದಾಳ. ಆಕಿನು ದೊಡ್ಡ ನೌಕರಿ ಸೇರ್ತಾಳ. ಈಗ ಚಲೋ ಓದ್ತಾ ಇದಾಳ. ಮನೋಜುಗ ಖುಷಿಗೆ ಮದುವೆ ಮಾಡ್ಬೇಕು ಅಂತ ನಾನು ತೀರ್ಮಾನ ಮಾಡ್ಕೊಂಡೇನಿ. ನಾನೇ ಹೇಳಿದ್ದು. ನೀನ್ ಅದನ್ನೆಲ್ಲ ವಿಚಾರ ತಿಳ್ಕೊಳ್ಳಾರ್ದ ನೀ ಯಾಕೆ ಹಂಗೆ ಮಾತಾಡಿದಿ? ಏನು ಅಪ್ಪ, ಇವ್ರ ಮನೆ ಆ ಖುಷಿನ ತಗೊಂಬಂದು ನಮ್ಮ ಮನೋಜು ಗಂಟು ಹಾಕ್ತೀರಾ? ಗಂಟು ಹಾಕಕ್ಕೆ ಏನೈತಿ? ಗಂಟು ಹಾಕೋದೆಲ್ಲ ಏನಿಲ್ಲ. ಖುಷಿ ಅಕ್ಕ ಒಳ್ಳೆಕಿ. ಅದು ಅಲ್ಲದೆ ಚಲೋ ಓದ್ತಾ ಅದಾಳ. ಆಮೇಲೆ ಮನೋಜ್ ಅಣ್ಣನೂ ಅಷ್ಟೇ ಚೆನ್ನಾಗಿ ಓದ್ತಾ ಇದ್ದಾನೆ. ಇಬ್ರು ದೊಡ್ಡ ನೌಕರಿ ತಗೋತಾರ, ಚಲೋ ಇರ್ತಾರ. ಗೊತ್ತಾನೆ? ಅಲ್ಲಪ್ಪ, ಕಲ್ಲಪ್ಗೌಡ್ರದು ಮನಿ ಹುಡುಗಿನ ನಮ್ಮ ಮನೋಜಕ್ಕೆ ತಗೋಬೇಕು, ದೊಡ್ಡ ಸೌಕಾರು ಅನ್ನತಿದ್ರಿ. ಲಕ್ಷ್ಮಿ ಒಂದಲ್ಲ ಒಂದಿನ ಬಿಟ್ಟು ಹೋಗ್ಬೋದು ಅನ್ನೋ ಭಯ ಇರ್ತೈತಿ ಯಾರಿಗೆ ಆದ್ರೂ. ಹುಟ್ಟಿದ ಮೇಲೆ ಸಾಯ ಮಟನು. ಆದ್ರೆ ಸರಸ್ವತಿ ಯಾವತ್ತೂ ಬಿಟ್ಟೋಗಲ್ಲ. ಗೊತ್ತಾನ? ಆಕಿ ನಾವು ಸತ್ ಮಣ್ಣಾಗೋವರೆಗೂ ನಮ್ಮ ಜೊತೆಗೆ ಇರ್ತಾಳ. ಅಂದ್ರೆ ವಿದ್ಯೆ ಕಲ್ತಿದ್ದನ್ನ ಯಾರು ಕಸ್ಕೊಂಡು ಹೋಗಕ್ಕಾಗಲ್ಲ. ಅದೇ ರೊಕ್ಕ ಹಣ ಬಂಗಾರ ಇವತ್ತಿರ್ತೈತಿ, ನಾಳೆ ಹೋಗ್ತತಿ. ಅದಕ್ಕೆ ಅಜ್ಜಗದು ಗೊತ್ತಾಗೈತಿ. ಆ ಖುಷಿ ಅಕ್ಕ ಒಳ್ಳೆ ಕೆದಾಳ. ಆಕಿನ ತಗೊಂಬಂದ್ರೆ ಈ ಮನೆ ಒಳಗೆ ಚಲೋ ಇರ್ತೈತಿ. ಇಲ್ಲಾಂದ್ರೆ ನಿನ್ನಂಗ ರೊಕ್ಕದಾಸೆ ಗಂಟು ಬಿದ್ದತ್ತಿ. ಅದೇ ಈಗ ತಂದಿಯಲ್ಲ ಯಶೋದಕ್ಕ, ನನಗೆ ಮಾಡೋಕ್ಕಾಗಂಗಿಲ್ಲ, ನಾನು ಮಾಡಲ್ಲ ಅಂತೇಳಿ ಅಂತ ಓಡೋಗ್ಯಾಳಲ್ಲೀಗ. ತವ್ರ ಮನ್ಯಾಗ ಕುಂತಾಳ. ಅಂತಕಿನ ಏನಾರ ತಂದ್ರೆ ಮುಗಿತ್ ಕತಿ. ನೋಡಪ್ಪ ಹೆಂಗೆ ಮಾತಾಡ್ತಾ ಓಡಪ್ಪ ಆಕಿ ಹೇಳಿದ್ ಸರಿಯಾಗಿ ಐತಿ. ಏನು ಗುಣ ಮುಖ್ಯ ರೊಕ್ಕಕ್ಕಿಂತ ಮುಖ್ಯ. ಅಂತೂ ಇಂತೂ ನಮ್ಮ ಮನೆಗೆ ಹಿಡಿದಿದ್ದ ಗ್ರಹಣ ಇವತ್ತು ಬಿಟ್ಟು ಹೋತ್ ನೋಡತ್ತಾಗ. ಕರೆನ ಎಷ್ಟು ಖುಷಿ ಆಗಕತ್ತೈತಿ ಅಂದ್ರೆ ನನಗಂತೂ ಅಯ್ಯೋ ದೇವ್ರೆ, ಅವರ ಬಂದು ಈ ರೀತಿ ಮದುವೆ ಪ್ರಸ್ತಾಪ ಮಾಡ್ತಾರ ಅಂತೇಳಿ ನಾ ಅನ್ಕೊಂಡಿದ್ದಿಲ್ಲ. ಹೌದತ್ತಿ, ನನಗೆ ವಿಚಿತ್ರ ಆಗಕತ್ತೈತಿ. ಕರೆನ ಹಿಂಗೆ ಆಕತಿ ಅಂತ ನಾ ಅನ್ಕೊಂಡಿದ್ದಿಲ್ಲ ಬಿಡು. ಅಲ್ಲ ಒಟ್ಟು ಅವ್ರು ಮನೆ ಮಟ್ಟ ಬಂದು ಮಾತಾಡೋದಂದ್ರೆ ಏನದು? ಅದೇ ಅಂತಾರಲ್ಲತ್ತಿ, ಆಗೋದಿಲ್ಲ ಒಳ್ಳೇದಕ್ಕಂತೇಳಿ. ಅದೇನು ಸುಳ್ಳಲ್ಲ. ಕರೆನ ಬಿಡು, ಆಗೋದಿಲ್ಲ ಒಳ್ಳೇದಕ್ಕೆ. ಆಗಲಿ ಹೆಂಗೆ ನನ್ನ ಮೊಮ್ಮಗಳು ನನ್ನ ಮೊಮ್ಮಗ ಇಬ್ಬರು ಜೊತೆ ಆಗುವಂಗೆ ಅಕ್ಕಾರಲ್ಲ, ಅಷ್ಟೇ ಸಾಕು ನನಗೆ. ಇದಕ್ಕಿಂತ ಇನ್ನೇನು ಬೇಕು ಹೇಳೋಡಣ. ಅಲ್ಲತ್ತಿ, ಅವ್ರೇನೋ ಹ್ಞೂ ಅಂದರು. ಆದರೆ ನಿನ್ನ ಮಗ ಕೊಯ್ಯ ಕೊಟ್ಟ ಹಚ್ಚಾನಲ್ಲ, ಅಯ್ಯೋ ನನ್ನ ಮಗಳು ಓದ್ಬೇಕು, ಇನ್ನೂ ಆ ಕೆಲಸ ಮಾಡ್ಬೇಕು ಈ ಕೆಲಸ ಮಾಡ್ಬೇಕು ಅಂತೇನೋ ಹೇಳಕತ್ತಾನಲ್ಲ. ಅಯ್ಯೋ ಸುಮ್ಮನಿರಿ, ಈಗ ಹಂಗಂತಾನ. ಮತ್ತು ಅವ್ರು ಹೇಳತ್ಲೇ ಜಿಗಿದು ಒಪ್ಕೊಂಡ್ಬಿಡ್ಬೇಕನ. ಇವಂಗೂ ಅದ ಬೇಕಾಗಿತ್ತಾನ ಅನ್ನುವಂಗೆ. ಅವ ಹೇಳಿದ ಕರೆಕ್ಟಾಗಿ ಆಯ್ತು. ಅವರೇ ಅಂದ್ರಲ್ಲ, ಆತಪ್ಪ ವಿಚಾರ ಮಾಡಿ ನೋಡು ಅಂತೇಳಿ. ಸುಮ್ಮನಿರು. ಅಷ್ಟಕ್ಕೂ ನನ್ನ ಮೊಮ್ಮಗಳಿಗೂ ಪಟ್ಟನಂಗೆ ಮದುವೆನೇ ಮಾಡ್ಕೋಬೇಕು ಅಂತನೂ ಇಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ ಆಕಿ ಇನ್ನೂ ಅದು ಏನೋ ಅಂತಾರಲ್ವ, ಅದು ಕೆಲ್ಸಕ್ಕೆ ಸೇರಿ ನೌಕರಿ ಮಾಡ್ಬೇಕು ಅನ್ನೋದು ಭಾಳ ಇತ್ತಕ್ಕಿತ್ತಲ್ಲ. ಆಗ ಅದೆಲ್ಲ ಬಿಟ್ಬಿಟ್ಟು ಹೆಂಗೆ ಮದುವೆ ಹಾಕಿ? ಅದೆಲ್ಲ ಸರಿ ಬೇ, ಆದ್ರಿಲ್ಲ ಹೋದ್ರಿಲ್ಲ. ಸುಮ್ಮನಿರು, ನಿಂಗೆ ಅದೆಲ್ಲ ಗೊತ್ತಾಗಲ್ಲ. ಈಗ ಬಲ್ಲೆ ಅಂತಂದ್ರೆ ಆಮೇಲೆ ಅವನು ಹೂ ಅಂತಾನ. ಆಗ್ಲಿ ಬಿಡು, ಇಬ್ರು ಓದ್ತದ. ಅಲ್ಲ ಮದುವೆ ಇದು ಪೂನರ ಹಚ್ಚಿ ಹೇಳೋಣ. ಅದಕ್ಕೆ ಹಿಂಗೆ ಮಾತಾಡ್ಕೊಂಡೇವಿ ಅಂತೇಳಿ ಮತ್ತೆ ಹೇಳಿದ್ರೆ ಅವ್ರಿಗೂ ಖುಷಿ ಆಕೈತಲ್ಲ. ಏನು ಬೇಡ, ಅವರಿಬ್ರು ಓದೋ ಕಡೆ ಲಕ್ಷ್ಯ ಕೊಡಲಿ. ಅಯ್ಯೋ ಮನ್ಯಾಗ ಹಿಂಗೆ ಮಾತಾಡ್ಯಾರ ಅಂತೇಳಿ ಯಾಕೆ ಬೇಕು? ಏನಾರ ಒಂದು ದುಡ್ಕೋದು ಬೇಡಲ್ಲ ಅದಕ್ಕೆ. ಬೇಡ ಬೇಡ ಅಂತ ನೀ ಅಂತೀಯ ಅತ್ತಿ. ಆದ್ರೆ ಅಲ್ಲಿ ಹೇಳಾರ್ದಂಗೆ ಇರ್ತಾರನ, ಕಸ್ತೂರಿ ಆಕಿ ಮಗನ ಮುಂದೆ ಹೇಳಾರ್ದಂಗೆ ಇರ್ತಾಳನ, ಅದು ಖುಷಿಗೆ ಗೊತ್ತಾಗ್ಲಾರ್ದಂಗೆ ಇರ್ತತನ. ಅದಕ್ಕೆ ನಾವೇ ಹೇಳಿಬಿಟ್ರೆ ಒಳ್ಳೇದಲ್ಲನ? ಹೌದಾ, ಸರಿ. ಹಂಗಾರೆ ಫೋನ್ ಹಚ್ಚಿ ಆಮೇಲೆ ಹೇಳಿದ್ರೆ ಆತ್ಬಿಡು, ಅದ್ರಾಗ ಏನೈತಿ. ಸರಿ. ಈಗ ಅದ ಖುಷಿ ಒಳಗೆ ಹಂಗೆ ಕುಂದ್ರಬೇಡ, ನಡಿ ಅಡುಗೆ ಮಾಡಿ ನಡಿ. ಆಯ್ತು. ನಗ್ಗತ್ರ ತಡ್ಕೊಳಕ್ಕಾಗಲ್ತು. ಅಡ್ಗೆ ಎಲ್ಲ ಯಾವ್ದು ತಲೆಗ ಬರುವಲ್ತು. ಆಯ್ತು ನಡಿ ಒಳಗೆ ಅಡುಗೆ ಮಾಡಿ ನಡಿ. ಈಗ ಮತ್ತೆ ನಿನ್ನ ಗಂಡ ಎದ್ದು ಹೊಯ್ಕೊಂಡಿಂದ ತನ್ನ ನೋಡಿ, ಅಯ್ಯ ಅಡುಗೆ ಮಾಡಿಲ್ಲ ಇಷ್ಟೊತ್ತಾದ್ರು ಅಂತೇಳಿ. ಇದು ಏನಪ್ಪ ಇದು ಖುಷಿ? ಮತ್ತೆ ಯಾಕೆ ಬಂದಪ್ಪ ಇವ? ಮನೋಜ, ನಾನು ಹೇಳಿನಲ್ಲ ನಿಂಗೆ ಮಾತಾಡ್ಸ್ಬೇಡ ನನಗೆ. ನಮ್ಮ ಅಪ್ಪ ಬ್ಯಾಡ ಅಂದತಿ ಅಂತ ಹೇಳಿದ್ನಲ್ಲ ನಿಂಗೆ. ನಾನು ನೀ ಹಿಂಗೆ ಮಾತಾಡ್ಸಿದ್ರೆ ಮನೋಜ ನಂಗೆ ತೊಂದ್ರೆ ಆಕತ್ ಮನೋಜ. ಹುಂಬುಶಿನಿ, ಒಂದು ಸ್ವಲ್ಪ ಏನು ಹೇಳ್ತೇನೆ ಅಂತ ಕೇಳು. ಬೈಬೇಡ ನೀನು, ಏನು ಹೇಳು. ಅದು ನಿಮ್ಮಪ್ಪ ನಮ್ಮಪ್ಪ ಆಮೇಲೆ ನಮ್ಮಜ್ಜ ಒಂದಾದ್ರಂತ. ಒಂದಾಗಕ್ಕೆ ಏನೈತಿ? ಅದು ದೊಡ್ಡ ಕತಿ. ಏನೇನಾತಂತ ಗೊತ್ತೇನ? ಇಷ್ಟೆಲ್ಲ ಆತಂತ.
ಇಷ್ಟೆಲ್ಲ ಆಗಿ ಈಗ ನಮ್ಮ ಅಜ್ಜನೇ ಬಾಯ್ಬಿಟ್ಟು ಕೇಳ್ತಂತೆ, ಹಂಗಾರೆ ಖುಷಿ ಮನೋಜನ್ ಮದ್ವಿ ಮಾಡೋಣನಪ್ಪ, ನಾನು ಒಂದ್ ಸ್ವಲ್ಪ ಬೇಡ ಅಂತ ಹೇಳಿ ನಿಂಗೆ ಬೇಜಾರು ಮಾಡಿದೆ, ಅದಕ್ಕೆ ನೀವು ಅಂದ್ರೆ ಬೇಕಾದ್ರೆ ಮಾಡೋಣ ಅಂತ ಅಂದ್ರಂತೆ. ಅಂದಿದ್ದಕ್ಕ ಈಗ ಮಾಡೋರು ಅದಾರ ಈಗ. ಏನ ನಿಮ್ಮ ಅಜ್ಜನೇ ಕೇಳ್ತಂತ ನನ್ನ ನಿನ್ನ ಮದುವೆ ಮಾಡೋ ಬಗ್ಗೆ? ಹ್ಞೂ ಬೇಡ ಬೇಡಪ್ಪ ಬೇಡ. ಅಲ್ಲ ಇದಕ್ಕಿದ್ದಂಗೆ ಏನಿದೆ? ಹಾಂ, ನಾನಿನ್ನು ಓದ್ಬೇಕು ಮನೋಜ, ಓದ್ಬೇಕು. ಆಮೇಲೆ ಮೇಲಾಗಿ ನನಗೆ ನೌಕರಿ ಮಾಡ್ಬೇಕನ್ನೋದೈತಿ. ಹೌದು, ನಮ್ಮಪ್ಪ ಒಪ್ಕೊಂತಂತ? ನಿಮ್ಮಪ್ಪನ ಒಪ್ಕೊಂತಾನ, ಅವ್ರಪ್ಪನ ಒಪ್ಕೊಂತಾನ. ನೋಡಿ ಹಿಂಗೆಲ್ಲ ಮಾತಾಡಬೇಡ ನೀನು. ಅಯ್ಯೋ ಮಾತಾಡಕ್ಕೆ ತಮ್ಮಜ್ ಬೇರೆ ನಿಮ್ಮಜ್ ಬೇರೆನಾ? ಈಗ ಅದು ಬಿಡ ಹೋಗ್ಲಿ, ಈಗ ಮದ್ವಿಗೆ ಒಪ್ಕೊಂಡಾರಂತೆ, ಇನ್ನಾರ ಮಾತಾಡ್ಬೋದಾ? ಮನೋಜ, ನಂಗೆ ನೀ ಇಷ್ಟ ಇಲ್ಲ ಮನೋಜ, ನಾ ಮಾಡ್ಕೊಳ್ಳಲ್ಲ ನಿನ್ನ ಮದ್ವಿನ. ನೀನು ಗುಣಕ್ಕಿಂತ ಜಾಸ್ತಿ ರೂಪಕ್ಕೆ ಬೆಲೆ ಕೊಡ್ತಿ. ಅದಕ್ಕೆ ಮೊದ್ಲು ಅದೇ ನಾನು ಇಷ್ಟಪಡ್ತಿದ್ದೇನೆ, ನೀನು ಇಲ್ಲ. ಅದೇ ಸುಮ್ಮ ಹಂಗದಳ ಹಿಂಗದಳ ಅಂತ ಬೆನ್ನತ್ಕೊಂಡು ಹೋಗಿದ್ದಿ. ಹಾಂ, ಈಗ ನಾನು ಬೇಕಾದ್ನೆ. ಅದಕ್ಕೆ ನಾ ಮಾತ್ರ ನಿನ್ನ ಮದುವೆ ಆಗಲ್ಲಪ್ಪ. ನಾ ಈಗಲೇ ಹೇಳಾಕತ್ತೀನಿ, ಕೇಳ್ಕೊಂಬಿಡು. ಸಾರಿ ಖುಷಿ, ಸಾರಿ. ಸಾರಿಲ್ಲ ಪೂರಿಲ್ಲ, ನಾ ಮಾತ್ರ ನಿನ್ನ ಮದುವೆ ಆಗಲ್ಲ. ಸಾರಿ ಅಷ್ಟೇ ಹೇಳೇನು. ಮತ್ತೀಗ ಮತ್ತೇನಾರ ನಾನು ನಿನ್ನ ಮದುವೆ ಬೇಕೇನೆ ಅಂತ ತಲೆಗಿಟ್ಕೊಂಡಿದ್ರೆ ತೆಗೆದ್ಬಿಡು. ಅಲ್ಲ ಹಂಗಾರೆ ನೀನು ಮದ್ವೆ ಮಾಡ್ಕೊಳಲ್ಲ? ನೋ ಚಾನ್ಸ್. ಫಸ್ಟು ನಾನು ಜಾಬ್ ಸೇರ್ಬೇಕು, ಜಾಬ್ ಸೇರಿ ದುಡಿಬೇಕು, ದುಡಿದ ಮೇಲೆ ನೋಡ್ಬೇಕು, ಅದು ಬೇರೆ ಹುಡುಗನ, ನಿನ್ನಲ್ಲ. ಖುಷಿ ತಮಾಷೆ ಮಾಡಬೇಡ, ನಿಜವಾಗ್ಲೂ ನಂಗೆ ನೀನಂದ್ರೆ ಇಷ್ಟ. ಅದ್ಯಾಕೆ ಬೇರೆ ಹುಡುಗನ ನೋಡ್ಕೋಬೇಕು ಮದುವೆ ಮಾಡ್ಬೇಕು ಅಂತಿ? ಹಾಂ, ಸಾರಿ ಅಂತ ಕೇಳಿದ್ನಲ್ಲ, ಮತ್ತು ಅದನ್ನೇ ಬೆಳೆಸ್ಕೊಂಡೋಕಿ ಏನು ಹೇಳಂದ್ರೆ ನೋಡೋಣ. ಆಯ್ತು ನೋಡೋಣಂತ ಮುಂದೆ. ಈಗ ಸದ್ಯಕ್ಕೆ ಓದು ಕಡೆ ಲಕ್ಷ್ಯ ಕೊಡು. ಹೊಳ್ಳ ಬೆಳ ಬಂದು ಬೆಟ್ಟ ಬೇಡ, ನಾನಂತರೂ ಓದ್ಕೋಬೇಕಷ್ಟೆ. ಈ ಹೋಗಿದ್ರೊಳಗೆ ಗೊತ್ತಾಕೈತಿ ನಿಂಗೆ ಇಷ್ಟ ಆಯ್ತು ಅಂತೇಳಿ.